ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ತರಗತಿಯಲ್ಲಿ ನಾನು ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಪತ್ರಿಕೆ 3, ಪತ್ರಿಕೆಯ ಟೈಟಲ್ ಬಂದು ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ. ಮಾಡೆಲ್ ನಂಬರ್ 1 ಸೆಷನ್ ನಂಬರ್ 3 ಆರ್ಗನೈಸೇಷನ್ ಅಥವಾ ವ್ಯವಸ್ಥೆ ಅನ್ನೋ ಟಾಪಿಕನ್ನು ಈ ವಿಡಿಯೋ ಮೂಲಕ ನಾನು ವಿವರಿಸ್ತಾ ಇದ್ದೀನಿ. ಮಾಡೆಲ್ ನಂಬರ್ 1 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಥರ್ಡ್ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್, ಸೆಷನ್ 3, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ದ ಟಾಪಿಕ್ ನೇಮ್ ಈಸ್ ಆರ್ಗನೈಸೇಷನ್, ವ್ಯವಸ್ಥೆ ಅಥವಾ ಸಂಘಟನೆ. ಮೊದಲು ಸಂಘಟನೆ ಅಂದರೆ ಏನು ತಿಳ್ಕೋಬೇಕಾಗುತ್ತೆ, ಅದರ ಅರ್ಥ ಏನು ಅಂತ. ಆರ್ಗನೈಸೇಷನ್ ಪೂರ್ವ ನಿರ್ಧಾರಿತ ಒಂದು ಉದ್ದೇಶ ಸಾಧನೆಗಾಗಿ ಮಾನವ ಸಂಪನ್ಮೂಲ ಹಾಗೂ ಸಾಮಗ್ರಿಗಳನ್ನು ಸಂಘಟಿಸುವ ವಿಧಾನವೇ ಸಂಘಟನೆ ಅಥವಾ ವ್ಯವಸ್ಥೆ. ಪೂರ್ವ ನಿರ್ಧರಿತ ಒಂದು ಉದ್ದೇಶ ಸಾಧಿಸೋದಕ್ಕೋಸ್ಕರ ಮಾನವ ಸಂಪನ್ಮೂಲ ಹಾಗೂ ಸಾಮಗ್ರಿಗಳನ್ನು ಸಂಘಟಿಸುವ ವಿಧಾನವನ್ನು ಸಂಘಟನೆ ಅಥವಾ ವ್ಯವಸ್ಥೆ ಅಂತ ಕರೀತಾರೆ. ಸಂಘಟನೆ ಆಡಳಿತದ ಅತ್ಯಂತ ಮಹತ್ವದ ಹಾಗೂ ಅವಿಭಾಜ್ಯ ಅಂಗವಾಗಿರುತ್ತೆ. ಸಂಘಟನೆ ಆಡಳಿತದ ಅತ್ಯಂತ ಮಹತ್ವದ ಹಾಗೂ ಅವಿಭಾಜ್ಯ ಅಂಗವಾಗಿರುತ್ತೆ. ಸಾರ್ವಜನಿಕ ಆಡಳಿತದ ಕಾರ್ಯಚಟುವಟಿಕೆಗಳ ನಿರ್ವಹಣೆಗೆ ಸಂಘಟನೆ ಮೂಲ ಸಾಧನವಾಗಿರುತ್ತೆ. ಆಡಳಿತದ ಎಲ್ಲ ಕಾರ್ಯಚಟುವಟಿಕೆಗಳು ಸಂಘಟನೆಯ ಮೂಲಕವೇ ನಡೀತಾ ಇರುತ್ತವೆ. ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಸಂಘಟನೆ ಮಹತ್ವದ ಪಾತ್ರ ವಹಿಸುತ್ತೆ. ಇದು ಆಡಳಿತದ ಅವಿಭಾಜ್ಯ ಮಹತ್ವದ ಅಂಗವಾಗಿರುತ್ತೆ. Organization is an integral part of administration. We can't imagine administration without organization. All the activities of administration are carried out through organization. Organization is a basic instrument for the enforcement of the activities of public administration. So, public administration and organization are integral parts. ಸಂಘಟನೆ ಅಥವಾ ವ್ಯವಸ್ಥೆಯ ಅರ್ಥನ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಾ. ಈಗ ಅದ್ರ ಬಗ್ಗೆ ಇರತಕ್ಕಂಥ ವ್ಯಾಖ್ಯೆಗಳು, ಅದರ ಮೂಲ ಪದ ಇತ್ಯಾದಿಗಳನ್ನು ತಿಳ್ಕೊಳ್ಳೋಣ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಎಂಬ ಇಂಗ್ಲಿಷ್ ಪದದ ಕನ್ನಡ ಅನುವಾದವೇ ವ್ಯವಸ್ಥೆ ಅಥವಾ ಸಂಘಟನೆ. ಇದನ್ನು ಇಂಗ್ಲಿಷಲ್ಲಿ ಆರ್ಗನೈಸೇಷನ್ ಅಂತ ಕರೀತಾರೆ, ಕನ್ನಡದಲ್ಲಿ ಸಂಘಟನೆ ಅಥವಾ ವ್ಯವಸ್ಥೆ ಅಂತ ಕರೀತಾರೆ. ಈ ಪದವನ್ನು ಸಂಘ ಸಂಸ್ಥೆಗಳನ್ನು ಸೂಚಿಸೋದಕ್ಕೋಸ್ಕರ ಬಳಸಲಾಗುತ್ತೆ. ಮೂನಿ ಎಂಬ ಲೇಖಕರ ಪ್ರಕಾರ ಸಂಘಟನೆ ಅಂದರೆ ಏನು, ವ್ಯವಸ್ಥೆ ಅಂದರೆ ಏನು? ಒಂದು ಸಾಮಾನ್ಯ ಉದ್ದೇಶ ಸಾಧನೆಗಾಗಿ ಇರುವ ಪ್ರತಿಯೊಂದು ಮಾನವ ಸಂಘದ ಸ್ವರೂಪವೇ ವ್ಯವಸ್ಥೆ. ಒಂದು ಸಾಮಾನ್ಯ ಉದ್ದೇಶ ಸಾಧಿಸೋದಕ್ಕೋಸ್ಕರ ಇರ್ತಕ್ಕಂತಹ ಮಾನವ ಸಂಘದ ಸ್ವರೂಪವೇ ವ್ಯವಸ್ಥೆಯಾಗಿರುತ್ತೆ. JD ಮೂನೆ, Organization is the form of every human association for the attainment of common purpose. Organization is nothing but it is the form of every human association for the attainment of common purposes. ಜಾನ್ ಡಿ ಮಿಲೆಟ್ ಅವರ ಪ್ರಕಾರ ವ್ಯವಸ್ಥೆ ಅಂದರೆ ಸಾರ್ವಜನಿಕ ಉದ್ದೇಶ ಸಾಧನೆಗಾಗಿ ನೂರಾರು ಜನರು ಒಂದು ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ವಿಧಾನ ಆಗಿರುತ್ತೆ ಅಷ್ಟೇ. ವ್ಯವಸ್ಥೆ ಅಂದರೆ ಸಾರ್ವಜನಿಕ ಉದ್ದೇಶ ಸಾಧನೆಗಾಗಿ ನೂರಾರು ಜನರು ಒಂದು ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುವ ವಿಧಾನನ ವ್ಯವಸ್ಥೆ ಅಥವಾ ಸಂಘಟನೆ ಅಂತ ಕರೀತಾರೆ. ಅಂದರೆ ಸಾರ್ವಜನಿಕರ ಉದ್ದೇಶ ಸಾಧಿಸೋದಕ್ಕೋಸ್ಕರ ನೂರಾರು ಜನರು ಒಂದು ನಿರ್ದಿಷ್ಟ ನಿಯಮಕ್ಕನುಗುಣವಾಗಿ ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ. ವಿಲಿಯಂ ಶುಲ್ಸ್ ರವರ ಪ್ರಕಾರ ವ್ಯವಸ್ಥೆ ಅಂದರೆ ಏನು? ಯಾವುದಾದರೂ ಒಂದು ಉದ್ದೇಶಿತ ಗುರಿ ಸಾಧಿಸಲು ಅಗತ್ಯವಾಗಿರತಕ್ಕಂತಹ ಜನಬಲ, ಸಾಮಗ್ರಿ, ಉಪಕರಣ, ಸಾಮಾನು ಸರಂಜಾಮು, ಕಾರ್ಯನಿರ್ವಹಿಸುವ ಸ್ಥಳ ಮತ್ತು ಸಲಕರಣೆ ಇವುಗಳನ್ನು ಸಂಘಟಿಸಿ ಕ್ರಮಬದ್ಧವಾಗಿ ಒಟ್ಟಿಗೆ ತಂದು ಸಂಯೋಜಿಸೋದೇ ವ್ಯವಸ್ಥೆ. ಯಾವುದಾದರೂ ಒಂದು ಉದ್ದೇಶಿತ ಗುರಿ ಸಾಧಿಸಲು ಅಗತ್ಯವಾಗಿ ಬೇಕಾದ ಜನಬಲ, ಸಾಮಗ್ರಿ, ಉಪಕರಣ, ಸಾಮಾನು ಸರಂಜಾಮುಗಳು, ಕಾರ್ಯನಿರ್ವಹಿಸ್ತಕ್ಕಂಥ ಸ್ಥಳ, ಸಲಕರಣೆ ಇವುಗಳನ್ನು ಸಂಘಟಿಸಿ ಕ್ರಮಬದ್ಧವಾಗಿ ಒಟ್ಟಿಗೆ ತಂದು ಸಂಯೋಜಿಸೋದನ್ನು ವ್ಯವಸ್ಥೆ ಅಂತ ಕರೀತಾರೆ. ವಿಲಿಯಂ ಶುಲ್ಸ್ ಅವರ ಪ್ರಕಾರ. ಅಕಾರ್ಡಿಂಗ್ ಟು ಜಾನ್ ಡಿ ಮಿಲೆಟ್,
A system in which hundreds of people work in accordance with a specific rule in order to achieve public purpose, that is called as organization, in the opinion of John D. Millett. Let us discuss about the opinion given from J. William Schultz. What he says about the meaning of organization. According to J. William Schultz, the system is to coordinate systematically, bring together the people, equipment, operating space, and equipment needed to achieve a particular goal, that is called as organization. ಲೂಯಿ ಎ ಆಲನ್ ಪ್ರಕಾರ ನಿರ್ಧರಿಸಿದ ಕೆಲವು ಗುರಿಗಳನ್ನು ಸಾಧಿಸಲು ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಸಿಬ್ಬಂದಿ ಏರ್ಪಾಡನ್ನು ವ್ಯವಸ್ಥೆ ಅಥವಾ ಸಂಘಟನೆ ಅಂತ ಕರೀತಾರೆ. ನಿರ್ಧರಿಸಲ್ಪಟ್ಟಿರ್ತಕ್ಕಂತಹ ಕೆಲವು ಗುರಿಗಳನ್ನು ಸಾಧಿಸಲು ಕಾರ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಸಿಬ್ಬಂದಿ ಏರ್ಪಾಡನ್ನು ಸಂಘಟನೆ ಅಂತ ಕರೀತಾರೆ ಆಲನ್ ಪ್ರಕಾರ. ಉರ್ವಿಕ್ ಅವರ ಪ್ರಕಾರ ಸಂಘಟನೆ ಅಂದರೆ ಏನು ನೋಡೋದಾದರೆ, ಯಾವುದಾದ್ರೂ ಒಂದು ಉದ್ದೇಶ ಸಾಧನೆಗಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಯಾವುದು ಅನ್ನೋದನ್ನು ನಿರ್ಧರಿಸಿ ಅವುಗಳನ್ನು ಪರಸ್ಪರ ಸಂಬಂಧ ಇರುವಂಥ ವಿಂಗಡಿಸಿ ನಂತರ ವಿವಿಧ ವ್ಯಕ್ತಿಗಳಿಗೆ ಹಂಚತಕ್ಕಂಥ ವ್ಯವಸ್ಥೆ ಹಂಚೋದನ್ನೇ ವ್ಯವಸ್ಥೆ ಅಂತ ಕರೀತಾರೆ. ಮೊದಲು ಉದ್ದೇಶ ಸಾಧನೆಗಾಗಿ ಮಾಡಬೇಕಾಗಿರೋ ಕಾರ್ಯಗಳು ಯಾವುದು ಅಂತ ನಿರ್ಧಾರ ಮಾಡೋದು, ಆನಂತರ ಆ ಕಾರ್ಯಗಳನ್ನು ಪರಸ್ಪರ ಸಂಬಂಧ ಇರುವಂಥ ವಿಂಗಡಿಸೋದು, ನಂತರ ವಿವಿಧ ವ್ಯಕ್ತಿಗಳಿಗೆ ಹಂಚತಕ್ಕಂಥದ್ದೇ ವ್ಯವಸ್ಥೆ ಆಗಿರುತ್ತೆ ಉರ್ವಿಕ್ ಅವರ ಪ್ರಕಾರ. ಅಕಾರ್ಡಿಂಗ್ ಟು ಲೂಯಿಸ್ ಎ ಆಲನ್, ಎ ಸಿಸ್ಟಮ್ ಆಫ್ ಸ್ಟಾಫ್ ಅರೇಂಜ್ಮೆಂಟ್ಸ್ ದಟ್ ಶೇರ್ tasks and responsibilities to achieve certain goals, that is called as organization. A system of staff arrangements that share tasks and responsibilities to achieve certain goals. According to Urvik said that the arrangement is to determine what tasks need to be done to achieve a certain purpose and divide them into correlates and then distribute them to different individuals, that is called as organization, according to Urvik. ಚೆಸ್ಟರ್ ಬರ್ನಾರ್ಡ್ ರವರ ಪ್ರಕಾರ ಇಬ್ಬರು ಅಥವಾ ಹೆಚ್ಚು ಜನರ ಚಟುವಟಿಕೆಗಳನ್ನು ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಪ್ರಜ್ಞಾಪೂರ್ವಕವಾಗಿ ಸಂಯೋಜಿಸಿದಾಗ ಔಪಚಾರಿಕ ಸಂಘಟನೆ ನಿರ್ಮಾಣ ಆಗುತ್ತೆ. ಇಬ್ಬರು ಅಥವಾ ಹೆಚ್ಚು ಜನರ ಚಟುವಟಿಕೆಗಳನ್ನು ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಪ್ರಜ್ಞಾಪೂರ್ವಕವಾಗಿ ಸಂಯೋಜಿಸಿದಾಗ ಔಪಚಾರಿಕ ಸಂಘಟನೆ ನಿರ್ಮಾಣ ಆಗುತ್ತದೆ. ಲೂಥರ್ ಗಲಿಕ್ ಅವರ ಪ್ರಕಾರ ಗೊತ್ತುಪಡಿಸಿದ ಗುರಿಗಳನ್ನು ಈಡೇರಿಸಿಕೊಳ್ಳಲು ಅವಶ್ಯಕವಾದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಭಾಗಗಳನ್ನು ನಿರೂಪಿಸಿ ಅವುಗಳನ್ನು ಬೇಕಾದಂತೆ ಜೋಡಿಸಿ ಸಂಯೋಜಿಸುವ ಔಪಚಾರಿಕವಾದ ಅಧಿಕಾರ ರಚನೆಯೇ ಒಂದು ವ್ಯವಸ್ಥೆ. ಇನ್ನೊಂದ್ಸರಿ ಹೇಳೋದಾದರೆ, ಗೊತ್ತುಪಡಿಸಿದ ಗುರಿಗಳನ್ನು ಈಡೇರಿಸಿಕೊಳ್ಳಲು ಅವಶ್ಯಕವಾದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಭಾಗಗಳನ್ನು ನಿರೂಪಿಸಿ ಅವುಗಳನ್ನು ಬೇಕಾದಂತೆ ಜೋಡಿಸಿ ಸಂಯೋಜಿಸುವ ಔಪಚಾರಿಕವಾದ ಅಧಿಕಾರ ರಚನೆಯೇ ಒಂದು ವ್ಯವಸ್ಥೆಯಾಗಿರುತ್ತದೆ. ಅಕಾರ್ಡಿಂಗ್ ಟು ಚೆಸ್ಟರ್ ಬರ್ನಾರ್ಡ್, ಎ ಫಾರ್ಮಲ್ ಆರ್ಗನೈಸೇಷನ್ ಈಸ್ ಫಾರ್ಮ್ಡ್ ವೆನ್ ದ ಆಕ್ಟಿವಿಟೀಸ್ ಆಫ್ 2 or more people are consciously combined to achieve a specific purpose. According to Luther Gulick, a system of formal authority that characterizes, aligns and integrates the parts that perform the functions necessary to achieve the assigned goals. ಮೇಲ್ಕಂಡ ವ್ಯಾಖ್ಯೆಗಳನ್ನು ಪರಿಶೀಲಿಸಿದಾಗ ಸಾಮಾನ್ಯವಾಗಿ ವ್ಯವಸ್ಥೆ ಎಂಬ ಪದವನ್ನು 3 ಅರ್ಥದಲ್ಲಿ ಬಳಸಲಾಗುತ್ತದೆ. ಆಡಳಿತ ರಚನೆಯನ್ನು ರೂಪಿಸುವ ಕಾರ್ಯ ಸೂಚಿಸಲು ನಂಬರ್ 1, ರಚನೆಯ ವಿನ್ಯಾಸ ಸಿದ್ಧಪಡಿಸುವ ಹಾಗೂ ರಚನೆಯನ್ನು ರೂಪಿಸುವ ಕಾರ್ಯ ಸೂಚಿಸಲು ನಂಬರ್ 2, ರಚನೆಯನ್ನೇ ಸೂಚಿಸಲು. ಈ 3 ರೀತಿಯ ಅರ್ಥಗಳಲ್ಲಿ ವ್ಯವಸ್ಥೆಯನ್ನು ಅಥವಾ ಸಂಘಟನೆಯನ್ನು ಬಳಸಲಾಗುತ್ತೆ, ಅದರ ಅರ್ಥನ ಸೂಚಿಸಲಾಗುತ್ತೆ. ಆದ್ದರಿಂದ ವ್ಯವಸ್ಥೆ ಎಂದರೆ ಕೇವಲ ರಚನೆ ಅಥವಾ ವಿನ್ಯಾಸವಲ್ಲ, ಇದು ರಚನೆ ಹಾಗೂ ಪೂರ್ವ ನಿರ್ಧರಿತ ಉದ್ದೇಶ ಸಾಧನೆಯಲ್ಲಿ ಕಾರ್ಯನಿರತರಾಗಿರುವ ಸಿಬ್ಬಂದಿ ಅಥವಾ ಜನರನ್ನು ಒಳಗೊಂಡಿರುತ್ತದೆ. ದ ಟರ್ಮ್ ಸಿಸ್ಟಮ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ three sense when reviewing the above definitions to specify the function of formulating the governance structure, to specify the structure of the structure and the structure of the structure itself,
So system is not just structure or design. It consists of personnel or people who are working on structure and predetermined purpose. That is called as organization. Let us discuss about the features or characteristics of organization. ವ್ಯವಸ್ಥೆಯ ಲಕ್ಷಣಗಳೇನು ಅಂತ ಕೆಲವು ಲಕ್ಷಣಗಳನ್ನು ಕಾಣ್ಬೋದು ನಾವು. ವ್ಯವಸ್ಥೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೋಬೇಕಾಗಿರೋದು ಬಹಳ ಮುಖ್ಯ. ಇಲ್ಲಿ ಉದ್ದೇಶಿತ ಗುರಿ ಸಾಧಿಸಲು ಬೇಕಾಗಿರ್ತಕ್ಕಂಥ ಜನಬಲ ಇರುತ್ತೆ, ಸಾಮೂಹಿಕ ಪ್ರಯತ್ನ ಕಂಡು ಬರುತ್ತೆ ಆರ್ಗನೈಸೇಷನಲ್ಲಿ, ಅಧಿಕಾರದ ವಿಭಜನೆ ಇರುತ್ತೆ, ನಿಯೋಜನೆ ಮತ್ತು ಸಮನ್ವಯ ಇರುತ್ತೆ. ಅಧಿಕಾರದ ನಿಯೋಜನೆ ಹಾಗೂ ಕೋಆರ್ಡಿನೇಷನ್ ಸಮನ್ವಯ ಇರುತ್ತೆ, ಶ್ರಮ ವಿಭಜನೆ ಇರುತ್ತೆ, ಮತ್ತು ಕೆಲಸ ಮಾಡೋರು ಎಲ್ಲರಲ್ಲಿ ಸಮಾನ ಉದ್ದೇಶ ಇರುತ್ತೆ. ಉದ್ದೇಶಿತ ಗುರಿ ಸಾಧಿಸಲು ಬೇಕಾಗಿರ್ತಕ್ಕಂಥ ಜನಬಲ ನಂಬರ್ 1, ಸಾಮೂಹಿಕ ಪ್ರಯತ್ನ ನಂಬರ್ 2, ಅಧಿಕಾರ ವಿಭಜನೆ ನಂಬರ್ 3, ನಿಯೋಜನೆ ಮತ್ತು ಸಮನ್ವಯ ನಂಬರ್ 4, ನಂಬರ್ 5 ಶ್ರಮ ವಿಭಜನೆ, ನಂಬರ್ 6 ಸಮಾನ ಉದ್ದೇಶ. ಇಷ್ಟನ್ನು ಇದರಲ್ಲಿ ಕಾಣ್ಬೋದು ನಾವು ಇದರ ಲಕ್ಷಣಗಳಲ್ಲಿ. The features of organization are characteristics of organizations. The people needed to achieve the desired goal. First important one is the people. Second one is collective effort. Third one, division of power. Fourth one, delegation and coordination. Delegation of power and coordination among the workers or the people. Here we can find division of labor and equal purpose. Those who are all worked for common purpose. So equal purpose is also important feature of organization. ವ್ಯವಸ್ಥೆಯ ಪ್ರಾಮುಖ್ಯತೆ ಏನು? ಈಗ ಲಕ್ಷಣಗಳು ಆಯಿತು, ಅರ್ಥ ವ್ಯಾಖ್ಯೆಗಳು ಮುಗಿದ ಮೇಲೆ ವ್ಯವಸ್ಥೆಯ ಪ್ರಾಮುಖ್ಯತೆ ಏನು? ವ್ಯವಸ್ಥೆ ಹೆಚ್ಚಿನ ಉತ್ಪಾದಕತೆ, ಪರಿಣಾಮಕತೆ ಹಾಗೂ ಫಲಿತಾಂಶಗಳ ಸಾಧನೆಗಾಗಿ ಮಾನವನ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುವ ಒಂದು ಉತ್ತಮ ಸಾಧನವಾಗಿರುತ್ತೆ. ಉತ್ಪಾದಕತೆ, ಪರಿಣಾಮಕತೆ, ಫಲಿತಾಂಶಗಳ ಸಾಧನೆಗಾಗಿ ಮಾನವರ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸ್ತಕ್ಕಂಥ ಒಂದು ಉತ್ತಮ ಸಾಧನವೇ ಆರ್ಗನೈಸೇಷನ್ ಆಗಿರುತ್ತೆ. ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಹಂಚೋದ್ರ ಮೂಲಕ ಸಂಸ್ಥೆಯ ಸದಸ್ಯರು ನೆರವೇರಿಸಬೇಕಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ಸ್ಪಷ್ಟ ರೂಪವನ್ನು ಇಟ್ಕೊಡುತ್ತೆ. ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಸಂಸ್ಥೆಯ ಉದ್ಯೋಗಿಗಳಿಗೆ ಹಂಚೋದ್ರಿಂದ ಉದ್ಯೋಗಿಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳದಂತೆ ತಡೆಗಟ್ಟುವುದಲ್ಲದೆ ಅವರ ಕಾರ್ಯನಿರ್ವಹಣೆಯಲ್ಲಿ ನಿಶ್ಚಿತತೆ ಹಾಗೂ ಶೀಘ್ರತೆಯನ್ನು ಸುರಕ್ಷಿತಗೊಳಿಸುತ್ತದೆ. ಅಂದರೆ ಉದ್ಯೋಗಿಗಳು ಏನು ಕರ್ತವ್ಯ ನಿರ್ವಹಿಸಬೇಕು, ಏನು ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದನ್ನು ಉದ್ಯೋಗಿಗಳಿಗೆ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ ಇಲ್ಲಿ. ಹಾಗಾಗಿ ಎಲ್ಲರೂ ಸ್ಪಷ್ಟವಾಗಿ ಕೆಲಸ ಮಾಡೋದ್ರಿಂದ ಅನಿಶ್ಚಿತತೆ ಇಲ್ಲಿ ಇರೋದಿಲ್ಲ, ನಿಶ್ಚಿತತೆ ಕಂಡು ಬರುತ್ತೆ ಮತ್ತು ಶೀಘ್ರತೆಯನ್ನು ಕಾಣ್ಬೋದು. ಶೀಘ್ರವಾಗಿ ಉದ್ದೇಶಿತ ಗುರಿಗಳನ್ನು ಸಾಧಿಸೋದಕ್ಕೂ ಸಾಧ್ಯ ಆಗುತ್ತೆ. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. The system is a great tool to guide human efforts. The system, that is nothing but the organization, the management, is a great tool to guide human efforts in the right direction for greater productivity, effectiveness and results, for good results. Sharing the duties and responsibilities of the organization provides a clear indication of the functions that the members of the organization should perform. Delegation of duties and responsibilities to employees of the organization not only prevents employees from becoming responsible, but also ensures certainty and speed in their performance. This is the importance of organization. ಇಷ್ಟೇ ಅಲ್ಲ, ಇನ್ನೂ ಕೆಲವು ಅಂಶಗಳಿದೆ ಇದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ. ವ್ಯವಸ್ಥೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ವಿಳಂಬತೆ, ಗೊಂದಲ, ತಪ್ಪು ತಿಳುವಳಿಕೆಯನ್ನು ನಿವಾರಿಸುತ್ತದೆ. ದಕ್ಷತೆ ಹೆಚ್ಚಿಸುತ್ತೆ ಆಡಳಿತದಲ್ಲಿ, ಕಾರ್ಯನಿರ್ವಹಣೆಯಲ್ಲಿ ವಿಳಂಬತೆ ತೊಡೆದಾಗುತ್ತೆ, ಗೊಂದಲ ನಿವಾರಿಸುತ್ತೆ, ತಪ್ಪು ತಿಳುವಳಿಕೆಯನ್ನು ನಿವಾರಿಸುತ್ತೆ ಉತ್ತಮ ಆರ್ಗನೈಸೇಷನ್ ಇದ್ದರೆ. ಗುರಿ ಸಾಧನೆ ಹಾಗೂ ಯೋಜನೆಯ ಅನುಷ್ಠಾನಕ್ಕೆ ಅವಶ್ಯಕವಿರತಕ್ಕಂಥ ಕಾರ್ಯಗಳೇನು ಅನ್ನೋದನ್ನು ಗುರುತಿಸುತ್ತೆ. ವ್ಯವಸ್ಥೆಯಲ್ಲಿನ ವಿವಿಧ ಕಾರ್ಯಚಟುವಟಿಕೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕೂಲಂಕುಷವಾಗಿ ವಿವರಿಸುತ್ತದೆ. ರಚನಾತ್ಮಕ ಸಂಬಂಧಗಳನ್ನು ಸಮನ್ವಯಗೊಳಿಸುವ ಜಾಲವನ್ನು ಇದು ಸ್ಥಾಪನೆ ಮಾಡುತ್ತದೆ. The system increases, the management, the organization increases efficiency and eliminates delayness, confusion and misunderstandings in performance. It identifies goals and objectives for the implementation of the project. Overview of the nature and scope of the various components of the system. It establishes a network that coordinates structural relationships. ಸೊ ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಸಂಘಟನೆ ಅಥವಾ ವ್ಯವಸ್ಥೆಯಲ್ಲಿ ಕಾಣಬಹುದು. ಈ ದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ವ್ಯವಸ್ಥೆ ಅಥವಾ ಸಂಘಟನೆ ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು, ಹಾಗೆಯೇ ಅದರ ಪ್ರಯೋಜನಗಳೇನು ಅಂತ.
Already you know about the meaning, characteristics, and advantages of good organization. Thank you all. Thank you.